ಈ ಸಮ್ಮರ್ ಟೈಮ್ ಬಂತು ಅಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನೆನಪಾಗ್ತಾರೆ ಕಣ್ರಿ. ಯಾಕೆ ಅಂದರೆ ನನ್ನ ಮಗ ನನ್ನ ಮಗಳು ಈ ಸಮ್ಮರ್ ಟೈಮ್ ಬಂತು ಅಂದ ತಕ್ಷಣವೇ ಅವ್ರ ಮನೆ ಕಳಿಸ್ತಾ ಇದ್ದೆ ನಾನು ಊರಿಗೆ, ನನ್ನ ತವ್ರ ಮನೆಗೆ. ನಮ್ಮಮ್ಮ ಬೇಗ ತೀರ್ಕೊಂಬಿಟ್ರು, ನಮ್ಮಪ್ಪ ಇದ್ದರು, ನಮ್ಮ ಅಣ್ಣ ನಮ್ಮ ಅತ್ತಿಗೆ. ನಮಗೆ 5 ಜನ ಅಣ್ಣರು, 4 ಜನ ನಾವು ಅಕ್ಕ ತಂಗಿರು, ಟೋಟಲು 9 ಜನ ನಾವು. ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಕಣ್ರಿ ನನ್ನ ಮಕ್ಕಳು, ಯಾರ ಮನೆಗೂ ಹೋಗ್ತಾ ಇರಲಿಲ್ಲ. ನಮ್ಮ ದೊಡ್ಡಣ್ಣ, ನಮ್ಮ ದೊಡ್ಡತ್ತಿಗೆ ಅವರಾದರೆ ತುಂಬ ಇಷ್ಟ. ಅವ್ರಿಗೆ ನನ್ನ ಮಕ್ಕಳಂದರೆ ಸಿಕ್ಕಾಬಟ್ಟೆ ಇಷ್ಟ ಕಣ್ರಿ, ಸಿಕ್ಕಾಬಟ್ಟೆ ಇಷ್ಟಪಡೋರು. ರಜಾ ಬಂತು ಅಂದರೆ ಸಾಕು, ಆಗಲೇ ಫೋನ್ ಶುರು ಹಚ್ಕೊಬಿಡೋವು. ನಮ್ಮಪ್ಪ ಫೋನ್ ಮಾಡೋದು, ನಮ್ಮ ಅಣ್ಣ ಫೋನ್ ಮಾಡೋದು, ನಮ್ಮ ಅತ್ತಿಗೆ ಫೋನ್ ಮಾಡೋದು, ಎಲ್ಲರೂ ಫೋನ್ ಮಾಡೋರು, ಮಕ್ಳನ್ನ ಕಳಿಸು ಮಕ್ಳನ್ನ ಕಳಿಸು ಮಕ್ಳನ್ನ ಕಳಿಸು ಅಂತ. ಅವಾಗಿನ ಜೀವನ ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ, ಭಾಳ ಚೆನ್ನಾಗಿತ್ತು ಅವಾಗಿನ ಜೀವನ. ಅದು ನೋಡಿದ್ರೆ ನಮ್ಮ ಅಣ್ಣನಿಗೆ 3 ಮಕ್ಕಳು, ಆಮೇಲೆ ನನ್ನ ಮಕ್ಕಳು 2, ನಮ್ಮ ಅಕ್ಕನ ಮಗ ಒಬ್ಬ, 3 ಜನ ಹೋಗೋರು. ಅವ್ರು 3 ಜನ, 6 ಜನ. ನಮ್ಮ ಅಣ್ಣ ನಮ್ಮ ಅತ್ತಿಗೆ 8 ಜನ, ನಮ್ಮಪ್ಪ 9 ಜನ. ಅದರಲ್ಲೂ ನೋಡ್ರಿ, ಅಡುಗೆ ಮಾಡಬೇಕಂದ್ರೆ ಒಂದು ಮಿಕ್ಸಿ ಇರಲಿಲ್ಲ, ಒಂದು ಫ್ರಿಡ್ಜ್ ಇರಲಿಲ್ಲ, ಒಂದು ಕುಕ್ಕರ್ ಇರಲಿಲ್ಲ, ಒಂದು ವಾಷಿಂಗ್ ಮಿಷಿನ್ ಇರಲಿಲ್ಲ, ನೀರ್ದು ಸೌಲಭ್ಯ ಇರಲಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳಾರ, ಭಾಳ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ಕಣ್ರಿ. ಇವತ್ತಿಗೂ ನನ್ನ ಮಕ್ಕಳು ಇವತ್ತಿಗೂ ನೆನೆಸ್ಕೊತಾವೆ ರೀ, ಇವತ್ತಿಗೂ ನೆನೆಸ್ಕೊತಾರೆ ನಮ್ಮ ಅತ್ತೆ ನಮ್ಮ ಮಾವ ಎಷ್ಟು ಚೆನ್ನಾಗಿ ನೋಡ್ಕೊಳೋರು. ನಮ್ಮ ಅಣ್ಣ ಇಲ್ಲ, ಅದಕ್ಕೆ ಹೇಳೋದು, ಒಳ್ಳೆಯವ್ರನ್ನ ಜಾಸ್ತಿ ದಿನ ಭಗವಂತ ಬಿಡಲ್ಲ. ನಮ್ಮ ಅತ್ತಿಗೆ ಇದ್ದಾರೆ, ನಮ್ಮ ಅತ್ತಿಗೆ ಇವಾಗ ನಮ್ಮ ಮನೆಗೆ ಬಂದರೂ ಕೂಡ 4 ದಿನ ಇರ್ತಾರೆ, ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗ್ತಾರೆ. ಅವ್ರಿಗೆ ಅಷ್ಟು ಇಷ್ಟ ಕಣ್ರಿ, ತುಂಬ ಇಷ್ಟ. ನಾವು ಅಷ್ಟೇ ಇಷ್ಟಪಡ್ತೀವಿ ಅವ್ರನ್ನ, ಅವರು ನಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ. ಅಷ್ಟು ಜನ ಮಕ್ಕಳನ್ನ ನಿಭಾಯಿಸೋರು. ಆದರೆ ನಮ್ಮ ಅಣ್ಣನ ಮಕ್ಕಳಂತೂ ಬಿಡಿ, ಇನ್ನೂ ಚೆನ್ನಾಗಿ ನೋಡ್ಕೊಳೋರು ನನ್ನ ಮಕ್ಕಳನ್ನ. ತುಂಬ ನೆನಪಾಗುತ್ತೆ ಕಣ್ರಿ, ಈ ಟೈಮ್ ಬಂತು ಅಂದರೆ ತುಂಬ ನೆನಪಾಗುತ್ತೆ. ನಮ್ಮ ಅಣ್ಣ ಇರಬೇಕಾಗಿತ್ತು. ನಮ್ಮ ಅಣ್ಣ ಇರೋವರೆಗೂ ತವ್ರ ಮನೇದು ಏನು ಅನ್ನಿಸ್ತಾ ಇರಲಿಲ್ಲ, ಹೋಗಬಾರ್ದು ಅಂತ ಅನ್ನಿಸ್ತಾ ಇರಲಿಲ್ಲ. ಇಲ್ಲ ಬಿಡಿ, ನಮ್ಮ ಅಣ್ಣ ಹೋದ್ಮೇಲೆ ಆಸೆ ಕಮ್ಮಿ ಆಯಿತು. ನಮ್ಮ ಅತ್ತಿಗೆ ಚೆನ್ನಾಗಿ ನೋಡ್ಕೊತಾರೆ, ಪಾಪ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿದ್ದಾನೆ, ಚೆನ್ನಾಗಿಟ್ಟಿರಲಿ ನಮ್ಮ ಅತ್ತಿಗೆನ. ನಮ್ಮ ಅಣ್ಣನ ಮಕ್ಕಳು ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿದ್ದಾರೆ. ನಾನೇನಕ್ಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 2 ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅನಿವಾರ್ಯದಲ್ಲಿ ಬಿಡ್ತಾರೆ. ರಜಾ ಅಂದಾಗ ಮಕ್ಕಳಿಗೂ ಖುಷಿ ಆಗುತ್ತೆ. ಇನ್ನೊಬ್ಬರ ಮನೆಗೆ, ನಮ್ಮ ಅಣ್ಣನ ಮನೆಗೋ, ನಮ್ಮ ಅಕ್ಕನ ಮನೆಗೋ, ನಮ್ಮ ಅತ್ತೆ ಮನೆಗೋ ತೊಗೊಂಡೋಗಿ ಬಿಡ್ತೀವಿ. 2 ದಿನಕ್ಕೆ ಸುಸ್ತಾಗ್ಬಿಡ್ತಾರೆ. ಈ ಮಕ್ಳ ಕಾಟ ತಡೆಯೋಕ್ಕಾಗಲ್ಲಪ್ಪ, ಫಸ್ಟು ಬಂದು ಕರ್ಕೊಂಡು ಹೋಗ್ಬಿಡಪ್ಪ, ಯಾವಾಗ ಹೋಗ್ತಾವೋ ಏನೋ ಅಂತಾರೆ. ಅವತ್ತು 2 ತಿಂಗಳು ರೀ, 2 ತಿಂಗಳು ಅಲ್ಲೇ ಇರೋರು. ಒಂಚೂರು ಮುಖ ಗಂಟು ಹಾಕ್ಕೊತಿರ್ಲಿಲ್ಲ, ಮುಖ ಇದು ಮಾಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳೋರು ಕಣ್ರಿ ನಮ್ಮ ಅತ್ತಿಗೆ. ಅದೇ ಒಂಥರ ಲೈಫು ಕಣ್ರಿ. ಅವಾಗ ಊಟ ಬಟ್ಟೆ ಕಷ್ಟ ಇತ್ತು, ಆದರೂ ಒಂಥರ ಜೀವನ ಚೆನ್ನಾಗಿತ್ತು. ತುಂಬ ಹ್ಯಾಪಿಯಾಗಿರ್ತಾಯಿದ್ದು, ಖುಷಿಯಾಗಿರ್ತಾಯಿದ್ದು. ಬಿಡಿ, ಏನು ಮಾಡೋಕ್ಕಾಗುತ್ತೆ, ಅದೊಂದು ಕಾಲ ಇದೊಂದು ಕಾಲ.